ದೊಡ್ಡ ಕೇರಿಯವರಿಗೂ ಚಿಕ್ಕ ಕೇರಿಯ ಎರಡು ರಕ್ತಗಳಿಗೂ ಹಂಚಿ ಹುಟ್ಟಿದಂತಹ ಮಗನೇ ಮಾಲಿಂಗ. ಹಾಗಾಗಿ ಇವನು ಜಾತಿ ಮೀರಿದ ವ್ಯಕ್ತಿ ಅಂತ ಇಲ್ಲಿ ದಟ್ಟವಾದ ವಿವರಗಳನ್ನ ನಮ್ಮ ಚೆನ್ನಪ್ಪನವರು ಒಳ್ಳೆ ಆಶಯಗಳನ್ನು ಇಟ್ಟುಕೊಂಡು ಕಾಣಿಸ್ತಾರೆ. ಒಟ್ಟಾರೆಯಾಗಿ ಇಲ್ಲಿ ಎಡ ಮತ್ತು ಬಲ ಎರಡು ಕೂಡ ಒಟ್ಟಾಗಿ ಹೋಗಬೇಕು ಮತ್ತು ಒಟ್ಟಾಗಿ ಸಾಗಬೇಕು, ಒಟ್ಟಾಗಿ ಬದುಕಬೇಕು ಅನ್ನೋನ ಒಳ ಮೀಸಲಾತಿ ವಲಯ ಮತ್ತು ಮಾದಿಗ ಜನಾಂಗದ ನಡುವೆ ಇರತಕ್ಕಂಥ ಸಂಘರ್ಷಮಯ ತಾರ್ಕಿಕ ಸಂಘರ್ಷದ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಅದೊಂದು ಆಶಯವನ್ನು ಪ್ರಸ್ತುತಕ್ಕೆ ಇದು ಎಳಿಮಳಸದಂತಹ ಕೃತಿ. ಇಲ್ಲಿ ಬರುವಂಥದ್ದೇ ವಲಯ ಮಾದಿಗರ ಸಂಪೂರ್ಣ ಸಂಘರ್ಷ ಮತ್ತು ಆದರ್ಶಮಯ, ಮತ್ತು ಹೇಗೆ ವಲಯ ಮಾದಿಗರು ಹೇಗೆ ದೂರ ಆಗಬಾರ್ದು, ಒಟ್ಟು ಆಶಯ ಇರಬೇಕು, ಒಂದಾಗಬೇಕು, ಜೊತೆಯಾಗಿ ಹೋಗಬೇಕು ಅನ್ನೋ ಒಂದು ಆಶಯವನ್ನು ಇಟ್ಟುಕೊಂಡೇ ಹನುಮ ಚೆನ್ನಪ್ಪನವರು ಕಬ್ಬಿಣದ ಕುದುರೆ ಎಂಬ ಶೀರ್ಷಿಕೆಯಡಿ ಈ ಕಥೆಯನ್ನ ಬರೆದಿದ್ದಾರೆ. ನನಗೆ ಈ ಕಬ್ಬಿಣದ ಕುದುರೆಗಳು ಅಂದ ತಕ್ಷಣ ಏನಪ್ಪ ಈ ತರ ಟೈಟ್ಲ್ ಇಟ್ಟಿದ್ದಾರೆ, ಕಬ್ಬಿಣದ ಕುದುರೆಗಳಿಗೂ ಈ ಕಥೆಗೂ ಏನ್ ಸಂಬಂಧ ಅಂತ ಓದಿದಾಗ ಕಬ್ಬಿಣದ ಕುದುರೆಗಳು ಅನ್ನೋ ಪ್ರಸ್ತಾಪ ಈ ಇಡೀ ಕಾದಂಬರಿಯಲ್ಲಿ ಎಲ್ಲೂ ನನಗೆ ಕಾಣಿಸೋದಿಲ್ಲ. ನಾನು ಸಾಹಿತ್ಯ ಕುರಿತಾದಂತಹ ಈ ಒಂದು ಚರ್ಚೆಯಲ್ಲಿ ನನಗೆ ಆಹ್ವಾನ ಬಂದಿತ್ತು ಮಂಗಳವಾರ ಮಧ್ಯಾಹ್ನ 12 ಗಂಟೆ. ನಾನು ಈ ಕೃತಿಯನ್ನು ಓದಿರಲಿಲ್ಲ. ಬಲವಂತಕ್ಕೆ ಕಟ್ಟು ಬಿದ್ದು ಬಂದು ಈ ಕೃತಿಯನ್ನು ಓದಿ ಹೇಗೆ ಒಂದು ಪರೀಕ್ಷೆಗೆ ಧಾವಂತದಲ್ಲಿ ಸಿದ್ಧವಾಗ್ತೀವೋ ಆ ಮಟ್ಟದಲ್ಲಿ ಓದಿ ಮುಗಿಸಿದಂತಹ ಕೃತಿ. ಯಾವತ್ತೂ ಕೂಡ ಇದನ್ನು ಸಾವಧಾನವಾಗಿ ನಾನು ಓದಿಯೇ ಇಲ್ಲ. ಹನುಮ ಚೆನ್ನಪ್ಪನವರು ಇಲ್ಲ ನೀವು ಬರಲೇಬೇಕು ಅಂತ ನನಗೆ ಮಂಗಳವಾರ ರಾತ್ರಿ 8 ಗಂಟೆ ಸಂದರ್ಭದಲ್ಲಿ ನನಗೆ ಈ ಕೃತಿಯನ್ನು ಕೊಟ್ಟು ಏನಾದರೂ ಒಂದು ಪ್ರತಿಕ್ರಿಯೆ ಕೊಡಿ ಅಂತ ನನಗೆ ಹೇಳಿದ್ರು. ನೋಡೋಣ ಎಷ್ಟು ನ್ಯಾಯ ದೊರಸಕ್ಕಾಗತ್ತೋ ಅಷ್ಟು ಮಾಡಿ ಅಂದ್ಬಿಟ್ಟು ಗುರುವಾರ ಸಂಜೆ 5 ಗಂಟೆ ಅಷ್ಟರೊಳಗಡೆ ಈ ಕೃತಿಯನ್ನು ಓದಿ ಮುಗಿಸಿದೆ. ಈಗಾಗಲೇ ಕುಸುಮ ಐರಳ್ಳಿ ಅವರು ಈ ಒಂದು ಒಟ್ಟು ಕಥೆಯನ್ನ ಹೇಳಿದ್ದಾರೆ. ಮತ್ತೆ ಈ ಕಥೆಯನ್ನ ಹೇಳೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳ್ತಾ, ಈ ಕೃತಿ 90ರ ಕಾಲಘಟ್ಟದಲ್ಲಿ ನಡೆದಂಥ 90ರ ದಶಕದ ಕಾಲಘಟ್ಟದ ಕತೆ. ಯಾಕೆಂದ್ರೆ ಇಲ್ಲಿ ಕಾಯಿನ್ ಬೂತ್ ಬರುತ್ತೆ. ಕಾಯಿನ್ ಬೂತ್ 90ರ ದಶಕದ ನಂತರ ಆನಂತರ ಮೊಬೈಲ್ ಸಂಸ್ಕೃತಿಯನ್ನು ಬರ್ತದೆ. ಹಾಗಾಗಿ ನನಗನ್ಸಿದ್ದು ಈ ಕಾಯಿನ್ ಬೂತು ಇದ್ದಂತಹ ಕಾಲಘಟ್ಟ 90ರ ದಶಕದ್ದು. ಹಾಗಾಗಿ ಈ ಕೃತಿಯ ಒಟ್ಟು ಕತೆ 90ರ ದಶಕದಲ್ಲಿ ನಡೆದಂತಹ ಕತೆ ಅಂತ ನಾನಾದ್ರೂ ಈ ಕೃತಿ ಓದ ನಂತರ ಗೊತ್ತಾಯ್ತು. ಈ ಕೃತಿ ಓದಿದ ನಂತರ ನನಗೆ ಅನಿಸಿದ್ದು ಪಿ ಲಂಕೇಶರ ಮೋಕ್ಷ ಹುಡುಕುತ್ತಾ ಪ್ರೀತಿಯ ಬಂಧನದಲ್ಲಿ, ಪ್ರಭುಶಂಕರ್ ಅವರ ಪ್ರೇಮ ಭಿಕ್ಷು, ಮಾನ ಜವರಯ್ಯ ಅವರ ಜಲ ನಾಟಕ, ಈ 3 ವಿಷಯಗಳು ನನ್ನ ತಲೆಗೆ ಬಂತು ಈ ಕೃತಿಯ ನಂತರ. ಹಾಗೆ ಈ ಕೃತಿ 90ರ ದಶಕದ ಈ ಕತೆ ಪ್ರಸ್ತುತ ಈ ಕಾಲಘಟ್ಟಕ್ಕೆ ಹೇಗೆ ಪ್ರಸ್ತುತ ಅನ್ನೋದು ಮುಖ್ಯ. ಈ ಕಥೆಯ ಸಾರ ಏನೇ ಇರಲಿ ಮತ್ತು ಈ ಕಥೆಯ ಕಾಲಘಟ್ಟ ಏನೇ ಇರಲಿ, ಪ್ರಸ್ತುತಕ್ಕೆ ಹೇಗೆ ಇದು ಹೊಂದಿಕೆ ಆಗುತ್ತೆ ಅನ್ನೋದೇ ಈ ಕೃತಿ ಹೇಳುವಂತ ಒಂದು ಆಶಯ. ಒಟ್ಟಾರೆಯಾಗಿ ಈ ಕೃತಿ ಹೊಲೆಯ ಮತ್ತು ಮಾದಿಗ ಜನಾಂಗಗಳ ಒಟ್ಟು ಸಾಂಸ್ಕೃತಿಕ ಮತ್ತು ಅದರ ಒಂದು ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತಹ ಕೃತಿ. ಪ್ರಧಾನವಾಗಿ ಇವತ್ತು ಒಳ ಮೀಸಲಾತಿ ವಲಯ ಮತ್ತು ಮಾದಿಗ ಜನಾಂಗದ ನಡುವೆ ಇರತಕ್ಕಂಥ ಸಂಘರ್ಷಮಯ ತಾರ್ಕಿಕ ಸಂಘರ್ಷದ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಅದೊಂದು ಆಶಯವನ್ನು ಪ್ರಸ್ತುತಕ್ಕೆ ಇದು ಎಳಿಮಳಸದಂತಹ ಕೃತಿ. ಇಲ್ಲಿ ಬರುವಂಥದ್ದೇ ವಲಯ ಮಾದಿಗರ ಸಂಪೂರ್ಣ ಸಂಘರ್ಷ ಮತ್ತು ಆದರ್ಶಮಯ, ಮತ್ತು ಹೇಗೆ ವಲಯ ಮಾದಿಗರು ಹೇಗೆ ದೂರ ಆಗಬಾರ್ದು, ಒಟ್ಟು ಆಶಯ ಇರಬೇಕು, ಒಂದಾಗಬೇಕು, ಜೊತೆಯಾಗಿ ಹೋಗಬೇಕು ಅನ್ನೋ ಒಂದು ಆಶಯವನ್ನು ಇಟ್ಟುಕೊಂಡೇ ಹನುಮ ಚೆನ್ನಪ್ಪನವರು ಕಬ್ಬಿಣದ ಕುದುರೆ ಎಂಬ ಶೀರ್ಷಿಕೆಯಡಿ ಈ ಕಥೆಯನ್ನ ಬರೆದಿದ್ದಾರೆ. ನನಗೆ ಈ ಕಬ್ಬಿಣದ ಕುದುರೆಗಳು ಅಂದ ತಕ್ಷಣ ಏನಪ್ಪ ಈ ತರ ಟೈಟ್ಲ್ ಇಟ್ಟಿದ್ದಾರೆ, ಕಬ್ಬಿಣದ ಕುದುರೆಗಳಿಗೂ ಈ ಕಥೆಗೂ ಏನ್ ಸಂಬಂಧ ಅಂತ ಓದಿದಾಗ ಕಬ್ಬಿಣದ ಕುದುರೆಗಳು ಅನ್ನೋ ಪ್ರಸ್ತಾಪ ಈ ಇಡೀ ಕಾದಂಬರಿಯಲ್ಲಿ ಎಲ್ಲೂ ನನಗೆ ಕಾಣಿಸೋದಿಲ್ಲ. ನಾನು ಕೇಳಿ ಇತಿಹಾಸದ ವಿದ್ಯಾರ್ಥಿ, ಹಾಗಾಗಿ ಮತ್ತೆ ನನ್ನ ಮನಸ್ಸೇನಾಯ್ತು ಇತಿಹಾಸ ಹುಡ್ಕಕ್ಕೆ ಹೋಗ್ತು. ಇದು 19ನೇ ಶತಮಾನದ ಮಧ್ಯಭಾಗದಲ್ಲಿ 1820ರಲ್ಲಿ ಬ್ರಿಟಿಷ್ ಆಳ್ವಿಕೆಯ ಕಾಲಘಟ್ಟದಲ್ಲಿ ಬರತಕ್ಕಂಥ ಐರನ್ ಹಾರ್ಸ್ ಅಂತ ಅನ್ನೋ ಒಂದು ಪದ ನನಗೆ ಸಿಕ್ತು. ಈ ಐರನ್ ಹಾರ್ಸ್ ಈ ಉಗಿ ಬಂಡಿ ಅಂದ್ರೆ ರೈಲ್ವೆ ಇಂಜಿನ್ಗೆ ಅಳವಡಿಸತಕ್ಕಂಥ ಒಂದು ಈ ಕಬ್ಬಿಣದ ಈ ಕುದುರೆ ಅಂತಕ್ಕಂಥ ಉಪಕರಣ. ಇದು ಆಮದು ಮತ್ತು ರಫ್ತು ವಸ್ತುಗಳನ್ನ ಉಗಿ ಬಂಡಿನಲ್ಲಿ ಸಾಗಾಟ ಮಾಡತಕ್ಕಂಥದ್ದು ಉಪಯೋಗಿಸಿದಂಥ ಉಪಕರಣಗಳು. ಹಾಗಾಗಿ ಯಾವುದೋ ಒಂದು ಕಾಲಘಟ್ಟದಲ್ಲಿ ಬ್ರಿಟಿಷರು ತಂದಂಥ ಈ ಯೋಜನೆ ಮುಂದುವರೆಯೋದಿಲ್ಲ, ಅದು ಅಲ್ಲೇ ಸ್ಥಗಿತವಾಗುತ್ತೆ. ಹಾಗೆ ಇಲ್ಲಿ ವಲಯ ಮತ್ತು ಮಾದಿಗರ ಒಟ್ಟು ಜನಾಂಗದ
ಸಾಂಸ್ಕೃತಿಕ ಸಂಘರ್ಷ ಮತ್ತು ಹೋರಾಟಗಳು ಇವತ್ತು ತಾರ್ಕಿಕ ಅಂತ್ಯವನ್ನು ಕಾಣದೆ ಹಿಂದಕ್ಕೂ ಹೋಗದೆ ಮುಂದಕ್ಕೂ ಚಲಿಸದೆ ಕಬ್ಬಿಣದ ಕುದುರೆಗಳಾಗಿ ನಮಗೆ ಚೆನ್ನಪ್ಪನವರು ಕಾಣಿಸಿದ್ದಾರೆ ಅನ್ನೋದೇ ಈ ಕೃತಿಯ ಹೆಗ್ಗಳಿಕೆ. ಇನ್ನೊಂದೇನಪ್ಪ ಅಂತಂದ್ರೆ, ಈ ಕೃತಿಯಲ್ಲಿ ಹೇಳಬೇಕಾದ ಸ್ಪಷ್ಟವಾಗಿ ಈಗಾಗಲೇ ಸಮಯ ಆಗಿದೆ. ಆಯಿರಳ್ಳಿಯವರು ಈ ಕಥೆಯ ಒಟ್ಟು ಸಾರವನ್ನು ಹೇಳಿದ್ದಾರೆ. ನಾನು 2 ಪ್ರಮುಖ ವಿಷಯಗಳನ್ನು ಹೇಳಿ ಈ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಒಂದು, ಚಪ್ಪಳೆ ತಟ್ಬಿಟ್ರು ಆದ್ರೆ ಒಂದು, ದೇವನೂರರ ಕುಸುಮ ಬಾಲೆಯಲ್ಲಿ ಬರತಕ್ಕಂಥ ಚೆನ್ನ ಮತ್ತು ಕುಸುಮ, ಇಲ್ಲಿ ಬರತಕ್ಕಂಥ ಮಾಲಿಂಗ, ಮಾದೇಶ ಮತ್ತು ಅನಿತಾ ಒಂದು ಸಾಮ್ಯತೆಯನ್ನು ಹೊಂದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೇಗೆ ಅಂತಂದ್ರೆ, ಮಾದೇಶ ಇಲ್ಲೆಲ್ಲೂ ಕೂಡ ನೇರವಾಗಿ ಈ ಪಾತ್ರವನ್ನು ಅವರು ಚಿತ್ರಿಸೇ ಇಲ್ಲ. ಚಿಕ್ಕತಾಯಮ್ಮ, ಅವರ ತಾಯಿ ಚಿಕ್ಕತಾಯಮ್ಮ ಮತ್ತು ತಂದೆ ನಿಂಗಯ್ಯ ಅವರ ರೂಪದಲ್ಲಿ ಮಾದೇಶ ಆ ಪಾತ್ರವಾಗಿ ಕಾಣ್ತಾನೆ. ಅಲ್ಲೂ ಕೂಡ ಕುಸುಮ ಬಾಲೆಯಲ್ಲಿ ಚೆನ್ನ ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ 2 ಸನ್ನಿವೇಶದಲ್ಲಿ ಹಾಗೆ ಬಂದು ಹಾಗೆ ಹೋಗುವಂತ ಪಾತ್ರ. ಇದು ಒಟ್ಟು ಸಾಮ್ಯತೆ. ಜೊತೆಗೆ ಈ ಕಬ್ಬಿಣದ ಕುದುರೆಗಳು, ಮಾಲಿಂಗ ಮತ್ತೆ ಮಾದೇಶ 2 ಕಬ್ಬಿಣದ ಕುದುರೆಗಳಾಗಿ ನಮ್ಗೆ ಕಾಣ್ತಾರೆ. ಯಾಕೆಂದರೆ ಅವರಲ್ಲಿ ಮುಂದಕ್ಕೆ ಹೋಗೋ ಅಂಥದ್ದು ಯಾವುದೂ ಇಲ್ಲ. ಈ ಚಿತ್ರದಲ್ಲಿ ಮಾದೇಶ ಕೊಲೆ ಆಗ್ಬಿಡ್ತಾನೆ ಮತ್ತು ಮಾಲಿಂಗ ಮೌನವನ್ನ ತಾಳ್ತಾನೆ. ಇದು ಒಂದು ಸ್ಥಗಿತತೆಯ ಸಂಕೇತ. ಆದ್ರೆ ನನಗೆ ಮೊದಲ ಅಧ್ಯಾಯ ಕುಸುಮ ಬಾಲೆಯಲ್ಲಿ ಬರ್ತಕ್ಕಂಥ ಜ್ಯೋತಂದಿರು, ಇಲ್ಲಿ ಬರ್ತಕ್ಕಂಥ ಗದ್ದೆಯಲ್ಲಿ ಕಡಲೆಕಾಯಿ ಕಳ ಕೀಳುವಂತಹ ಒಂದು ಹೆಂಗಸರು, ಈ 2 ಕೂಡ ಸಾಮ್ಯತೆ. ಜೊತೆಗೆ ಮೊದಲ ಅಧ್ಯಾಯ ಮತ್ತು ಕೊನೆಯ 2 ಅಧ್ಯಾಯಗಳು, ನಿನ್ನೆ ಫೋನ್ ಮಾಡಿದಾಗ ಅದೇ ವಿಚಾರಗಳನ್ನು ಚೆನ್ನಪ್ಪನವರಿಗೆ ಹೇಳಿದೆ. ಕೊನೆಯ 29 ಮತ್ತು 30ನೇ ಅಧ್ಯಾಯದಲ್ಲಿ ಕಂಡು ಬರುವಂತಹ ಒಂದು ಪ್ರಜ್ಞೆ ಏನಪ್ಪ ಅಂದ್ರೆ ಬುದ್ಧ ಪ್ರಜ್ಞೆ ಅವರಲ್ಲಿ ಸಂಪೂರ್ಣವಾಗಿ ಇಲ್ಲಿ ಇಡೀ ಕೃತಿಯನ್ನ ಅವರು ಕಟ್ಕೊಟ್ಟಿದ್ದಾರೆ. ಅಲ್ಲಿ ಬುದ್ಧ ಮತ್ತು ಚೆನ್ನನ ಕೊನೆಯ ರಾಜ್ಯ ತ್ಯಾಗವನ್ನ ಮಾಡುವಂತ ಸಂದರ್ಭದಲ್ಲಿ ಬುದ್ಧ ಹೇಗೆ ಚೆನ್ನನೊಂದಿಗೆ ಸಂವಾದ ಮಾಡ್ತಾನೋ, ಹೇಗೆ ಒಂದು ಮುಪ್ಪು, ಒಂದು ಸಾವು ಅಥವಾ ಇನ್ಯಾವುದೋ ಒಂದು ರೋಹಿಣಿ ನದಿ ತೀರದಲ್ಲಿ ಅಲ್ಲಿ ನಡೆತಕ್ಕಂಥ ಚರ್ಚೆಯ ಸಂದರ್ಭದಲ್ಲಿ, ಅಲ್ಲಿ ತೀರ್ಪಿನ ಸಂದರ್ಭದಲ್ಲಿ, ಬುದ್ಧ ತ್ಯಾಗ ಮಾಡೋ ಸಂದರ್ಭದಲ್ಲಿ ಹೇಗೆ ಒಂದು ಗಂಭೀರವಾದಂಥ ಚರ್ಚೆ ಮಾಡಿ ಹೋಗ್ತದೆ. ಹಾಗೆ ಇಲ್ಲಿ ಅನಿತಾ ಕೊನೆಯಲ್ಲಿ ಆ ಚೆನ್ನಿಯ ಜೊತೆ ಮಾಡುವಂತ ಸಂವಾದ ಇದೆಯಲ್ಲ, ಅದು ಅತ್ಯಂತ ದಟ್ಟವಾಗಿ ಈ ಕಾದಂಬರಿಯನ್ನ ಆವರಿಸ್ಕೊಳ್ಳುತ್ತೆ. ಆ ಆವರಿಸ್ಕೊಂಡ ಕತೆ ಕೊನೆಯಲ್ಲಿ ಆ ಮಾಲಿಂಗ ಜೊತೆಗೆ, ಈ ಮಾಲಿಂಗ ಜಾತಿ ಮೀರಿದ ವ್ಯಕ್ತಿ ಅಂತ ಇಲ್ಲಿ ದೊಡ್ಡಕೇರಿ ಮತ್ತೆ ಚಿಕ್ಕೇರಿ ಅಂತ ಬರುತ್ತೆ. ಇಡೀ ಕಥೆಯನ್ನ ಕಣ್ಣೂರಿನ ಭಾಗವನ್ನ 3 ಭಾಗಗಳಾಗಿ ವಿಂಗಡಿಸ್ತಾರೆ. ಒಂದು ಬೇಗಲಕೇರಿ, ಒಂದು ದೊಡ್ಡಕೇರಿ, ಒಂದು ಚಿಕ್ಕೇರಿ. ದೊಡ್ಡಕೇರಿಯವರಿಗೂ ಚಿಕ್ಕ ಕೇರಿಯ 2 ರಕ್ತಗಳಿಗೂ ಹಂಚಿ ಹುಟ್ಟಿದಂತಹ ಮಗನೇ ಮಾಲಿಂಗ. ಹಾಗಾಗಿ ಇವನು ಜಾತಿ ಮೀರಿದ ವ್ಯಕ್ತಿ ಅಂತ ಇಲ್ಲಿ ದಟ್ಟವಾದ ವಿವರಗಳನ್ನ ನಮ್ಮ ಚೆನ್ನಪ್ಪನವರು ಒಳ್ಳೆ ಆಶಯಗಳನ್ನು ಇಟ್ಟುಕೊಂಡು ಕಾಣಿಸ್ತಾರೆ. ಒಟ್ಟಾರೆಯಾಗಿ ಇಲ್ಲಿ ಎಡ ಮತ್ತು ಬಲ 2 ಕೂಡ ಒಟ್ಟಾಗಿ ಹೋಗಬೇಕು ಮತ್ತು ಒಟ್ಟಾಗಿ ಸಾಗಬೇಕು, ಒಟ್ಟಾಗಿ ಬದುಕಬೇಕು ಅನ್ನೋನ ಒಟ್ಟು ದೊಡ್ಡ ಒಂದು ಆಶಯಗಳನ್ನ ಇಟ್ಟುಕೊಂಡು ಈ ಕೃತಿಯನ್ನು ರಚಿಸಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಒಂದು ಧನ್ಯವಾದಗಳನ್ನ ಹೇಳ್ತಾ, ನನ್ನ 2 ಮಾತುಗಳನ್ನ ಅಂದ್ರೆ, ನಾನು ಹೆಚ್ಚು ಪ್ರಿಪೇರ್ ಮಾಡ್ಕೊಂಡಿಲ್ಲ. 2 ದಿನದಲ್ಲಿ ಸಾಕಷ್ಟು ಸಣ್ಣ ಪುಟ್ಟ ಕೀ ಪಾಯಿಂಟ್ಗಳನ್ನು ಕೂಡ ಹಾಕೊಂಡಿಲ್ಲ. ಅಷ್ಟು ಸರವೇಗದಲ್ಲಿ ಓದಿ ನನ್ನ ಮನಸ್ಸಿಗೆ ಬಂದಂತ ಈ ಕ್ಷಣದಲ್ಲಿ ಏನ್ ಅನ್ಸುತ್ತೋ ಅದನ್ನ ಮಾತ್ರ ನಾನು ಹೇಳಿದ್ದೀನಿ. ಹಾಗಾಗಿ ಇನ್ನು ಮುಂದಿನ ಹೆಚ್ಚು ಕೃತಿಗಳನ್ನ ಬರೆಯಲಿ ಮತ್ತು ಅವರಿಂದ ಇನ್ನಷ್ಟು ಆಶಯಗಳು ಸಿಗಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ನಮಸ್ಕಾರ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ನನಗೆ 2 ಮಾತು ಆಡಲು ಅವಕಾಶ ಮಾಡಿಕೊಂಡು ಈ ವೇದಿಕೆಗೆ ನನ್ನ ಪ್ರೀತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಧನ್ಯವಾದಗಳು.